ಗುರುಗಳ ಈಗ ಮನುಷ್ಯನಿಗೆ ಕರ್ಮದಿಂದ ತಪ್ಪಿಸ್ಕೊಳ್ಳೋಕ್ಕೆ ಭಗವಂತನ ಕೈಲೇ ಆಗಲಿಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಮನುಷ್ಯನ ಕೈಲೂ ಆಗಲ್ಲ. ಅಂದರೆ ಒಂದು ಸಾಮಾನ್ಯವಾಗಿ ನೀವು ಸುಮಾರು ಓದಿದ್ದೀರಿ, ನಿಮ್ಮ ಜೀವನದ ಅನುಭವ ತುಂಬ ಇದೆ ಆಯಿತಾ, ಎಲ್ಲ ಥರದ ಜನಗಳನ್ನೂ ನೋಡಿರ್ತೀರಿ ಹೌದು. ಆಯಿತಾ. ನನ್ನ ಒಂದು ಕ್ವಶನ್ ಏನಂದರೆ, ಹ್ಮ್ ಇವಾಗ ಸಾಮಾನ್ಯವಾಗಿ ಮನುಷ್ಯ ನೆಮ್ಮದಿಯಿಂದ ಆಯಿತಾ, ಏನೂ ತೊಂದರೆಗಳಿಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಅದು ಒಂದು ಎಲ್ಲರದ್ದು ಮೂಲ ಉದ್ದೇಶ ಇರುತ್ತೆ. ಹೌದು. ಅದಾದಮೇಲೆ ನೆಮ್ಮದಿ ಆದಮೇಲೆ ಅವ್ನ ಜವಾಬ್ದಾರಿಗಳಿರ್ತಾವಲ್ಲ, ತಂದೆ ತಾಯಿ ಹೆಂಡತಿ ಮಕ್ಕಳು, ಇದನ್ನೆಲ್ಲ ಅವನು ನಿಭಾಯಿಸ್ಕೊಂಡು ಅವ್ನು ಪರಿಪೂರ್ಣವಾಗಿ ಅವ್ನ ಕರ್ಮ ಮುಗಿಸಿ ಆಮೇಲೆ ಅವ್ನು ಮುಕ್ತಿ ಹೊಂದಬೇಕು ಹೌದು ಅಲ್ವಾ. ಇವಾಗ ಇದ್ರ ಮಧ್ಯೆ ಗ್ರಹ ದೋಷಗಳು, ಆಮೇಲೆ ಪಿತೃದೋಷಗಳು, ಏನೋ ಸುಮಾರು ದೋಷಗಳಿರ್ತವೆ. ಇದನ್ನೆಲ್ಲ ತಿಳ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋ ರೀತಿ ಹೇಗೆ ಅಂತ ತಿಳ್ಕೊಂಡು ಬಗೆಹರಿಸೋ ರೀತಿ ಅಂದ್ರೆ ಅದು ಗುರುವಿನ ಕಡೆನೇ ಇರ್ತದೆ, ಅದಕ್ಕೆ ಮಾರ್ಗದರ್ಶನ. ಈಗ ಏನು ಮಾಡ್ತಾರೆ, ಮನುಷ್ಯನಿಗೆ ಒಂದು 2-3 ಪ್ರಬಲವಾದ ದೋಷಗಳು ಬರ್ತವೆ. ಒಂದು ಪೂರ್ವ ಜನ್ಮದ ಕರ್ಮ ದೋಷ, ಆಯ್ತಾ. ಎರಡನೇದು ಅವನು ಮಾಡಿರ್ತಕ್ಕಂತಹ ಪಾಪ ಕರ್ಮಾದಿಗಳ ಮೇಲೆ ಒಂದು ದೋಷ. ಆಮೇಲೆ ಇನ್ನೊಂದಿದೆ ಪೂರ್ವಜರ ದೋಷ, ಇದಕ್ಕೆ ಪಿತೃದೋಷನೂ ಅಂತಾರೆ, ಪಿತೃಶಾಪನೂ ಅಂತಾರೆ. ಪಿತೃಶಾಪದ ಬಗ್ಗೆನೇ ತಾವು ಕೇಳಿದ್ರೆ ಪಿತೃಶಾಪದ ಬಗ್ಗೆನೇ ಹೇಳ್ತೀನಿ. ಪಿತೃಶಾಪ ಬಂತಂದ್ರೆ ಮನುಷ್ಯನಿಗೆ ಏನೇನಾಗ್ತದೆ ಅನ್ನೋದು ಹೇಳಿ. ಪಿತೃಶಾಪ ಪ್ರಾರಂಭವಾದ ಮನೆತನದಲ್ಲಿ ಒಂದೊಂದು ಶುಭ ಕಾರ್ಯಗಳು ನಡೆಯೋದಿಲ್ಲ, ಇದ್ದಂಥವ್ರಿಗೆ ಸಂತಾನ ಪ್ರಾಪ್ತಿ ಇರೋದಿಲ್ಲ, ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ. ಎಷ್ಟೇ 330 ಕೋಟಿ ದೇವತೆಗಳ ಸ್ಥಾನಗಳಿಗೆ ತಿರುಗಾಡಿದ ಕೂಡ ದೇವತೆಗಳ ಆಶೀರ್ವಾದ ಸಿಗೋದಿಲ್ಲ. ಬಳಲ್ತಾನೆ ಇರ್ತಾರೆ, ನೊಂದು ಬೆಂದುಕೊಳ್ತಾನೆ ಹೋಗ್ತಾ ಇದ್ದಾರೆ. ಇದು ಪಿತೃಶಾಪ, ಪಿತೃದೋಷ. ಇವೆಲ್ಲ ಆಗ್ಲಿಕ್ಕೆ ಕಾರಣ ಇವರು ತಂದೆಯವರಾಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ಅವ್ರ ತಂದೆಯಾಗಿರ್ಬೋದು. ಇದು 100 ವರ್ಷಗಟ್ಟಲೆ ಈ ಶಾಪ ಆ ದೋಷ ಮನೆಗಿರ್ತದೆ, 100 ವರ್ಷಗಳಿಂದ. ಇದು ನಮ್ಮ ತಂದೆನೇ ಮಾಡಿದ್ದು ಶಾಪ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಅವ್ರ ಒಟ್ಟು ರಕ್ತ ಸಂಬಂಧದಲ್ಲಿ ಅದು ಆಗಿರ್ತದೆ. ಅದ ಹಂಗೆ ಪುತ್ರನಿಂದ ಬಂದಿರ್ಬೇಕು, ಮತ್ತೆ ಚಿಕ್ಕಪ್ಪ ದೊಡ್ಡಪ್ಪ ಇವ್ರಿಗೆ ಸಂಬಂಧ ಇಲ್ಲ. ಅವ್ರ ಫ್ಯಾಮಿಲಿ ನನ್ನ ತಂದೆ ಏನಾದ್ರೂ ನನಗೆ ಶಾಪ ಹಾಕಿ ಸತ್ತಿದ್ದಂದ್ರೆ ನನಗೆ ಮಾತ್ರ ಅನ್ವಯಿಸ್ತದ, ನಮ್ಮ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗನಿಗೆ ಅನ್ವಯಿಸೋದಿಲ್ಲ. ಈ ತರ ಇರ್ತದೆ. ಇದಕ್ಕೆಲ್ಲ ಪಿತೃದೋಷ ಪರಿಹಾರ ಪುಣ್ಯಕ್ಷೇತ್ರಗಳಲ್ಲೇ ಆಗ್ತವೆ. ಆ ಪಿತೃದೋಷ ಪರಿಹಾರನ ಮಾಡಿಸ್ಕೊಳ್ಳೇಬೇಕು. ಆದ್ರಂದ್ರೆ ಹಣಕಾಸಿನ ಸಮಸ್ಯೆ ಇದೆ, ಅದಕ್ಕೂ ಪಿತೃದೋಷ. ಮನೆಯಲ್ಲಿ ನಾವು ಗಂಡ ಹೆಂಡತಿ ಜಗಳ ಮಾಡ್ತೀವಿ ಅಂದ್ರೆ ಅದಕ್ಕೂ ಪಿತೃದೋಷ. ಇದು ತಪ್ಪು. ಪಿತೃದೋಷ ಅಂದ್ರೆ ನೀವು ಹೇಳ್ದಂಗೆ ಮನೆ ಈ ತರ ಶುಭ ಕಾರ್ಯಗಳು ಯಾವುದು ನಡೆಯೋದಿಲ್ಲ. ಆಮೇಲೆ ಮನುಷ್ಯನೇ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದಿಲ್ಲ. ದವಸ ಧಾನ್ಯಗಳು ಮನೆಯಲ್ಲಿ ಏನೋ ಇದ್ರ ಕೂಡ ಅದು ಬೆಳಿಗ್ಗೆ ತಂದ್ರೆ ಸಾಯಂಕಾಲಕ್ಕೆ ಖಾಲಿ. ಆ ಮನೆಯಲ್ಲಿ ಏನೇನು ಇರೋದಿಲ್ಲ. ಲಕ್ಷ್ಮಿ ಕಟಾಕ್ಷ ಅಂತೂ ಇರೋದೇ ಇಲ್ಲ. ಪಿತೃದೋಷ ಇದ್ರಂದ್ರೆ ಸಂತಾನ ಪ್ರಾಪ್ತಿ ಆಗೋದೇ ಇಲ್ಲ, ಮಕ್ಕಳೇ ಹುಟ್ಟೋದಿಲ್ಲ ಮನೆಯಲ್ಲಿ, ಏಳಿಗೆನೇ ಇರೋದಿಲ್ಲ. ಮನೆಯಲ್ಲಿ ಬಂದ ಮಹಿಳೆಯರೆಲ್ಲರೂ ಬಂಜೆಗಳೇ ಆಗಿಬಿಡ್ತಾರೆ. ಗರ್ಭವತಿ ಆದ್ರೂ ಕೂಡ ಗರ್ಭಪಾತ ಆಗುತ್ತೆ ವಿನಃ ಸಂತಾನ ಪ್ರಾಪ್ತಿ ಇಲ್ಲ. ಇವಾಗ ಪಿತೃದೋಷ ಬರೋದಕ್ಕೆ ಯಾವ ಕಾರಣ? ಅದೇ ಹೇಳಿದ್ನಲ್ಲ ನಾನು. ಈಗ ನೀವು ನನ್ನ ತಂದೆ, ನಾನು ಸಾಕಷ್ಟು ನಿಮ್ಗೆ ಹಿಂಸೆ ಕೊಡ್ತೀನಿ. ನಿಮ್ಮ ಗರ್ಭದಲ್ಲಿ ನಿಮ್ಮ ಹೊಟ್ಟೆಯಿಂದ ನಿಮ್ಮಿಂದಾನೇ ಹುಟ್ಟಿರೋದು ನಾನು. ಆದ್ರೆ ಮಾನವೀಯತೆಯ ನೋಡದೆ ನಿಮಗೆ ಸಾಕಷ್ಟು ನಾನು ತೊಂದರೆ ಕೊಡ್ತೀನಿ. ಹೊಡಿಯೋದು, ಬಡಿಯೋದು, ಹಿಂಸೆ ಕೊಡೋದು, ಊಟ ಹಾಕ್ದಂಗೆ ಇರೋದು, ನಿಮ್ಮನ್ನ ಎಲ್ಲೋ ಕಳಿಸಿಬಿಡೋದು, ಹೊರಗಡೆ ವೃದ್ಧಾಶ್ರಮದಲ್ಲಿ ಹಾಕಿಬಿಡೋದು. ಈ ತರ ಏನು ಮನಸ್ಸಿಗೆ ನೋವು ಕೊಟ್ಟಿರ್ತಾರೆ, ಆ ಮನಸ್ಸು ನೋವಿನಿಂದ ಆ ಪೂರ್ವಜ ಅವರ ತಂದೆ ಉಸಿರಂತ ಇರ್ತಾನೆ. ಅಯ್ಯೋ ನನ್ನ ಮಗ್ಗೆ ಊಟಕ್ಕೆ ಹೇಳಿದ್ದೆ ತಂದು ಕೊಡ್ಲಿಲ್ಲ, ಅಕಸ್ಮಾತ್ ತಗೊಂಬಂದ್ರೆ ಏಯ್ ಬೋಳಿ ಮಗನೇ ಸಾಯ ವಯಸ್ಸಾಗೈತಿ, ನಿನಗೆ ಜಲ್ದಿ ಸಾಯಕ್ಕೆ ಬರಲ್ಲೇನೋ. ಈ ಬೇಯೋದು, ಹೊಡಿಯೋದು, ತಿವಿಯೋದು, ಆಮೇಲೆ ತಿನ್ನೋಕೆ ಅನ್ನ ಕೊಡೋದು, ಅದು ಹಳಸಿದ್ದು ಯಾವುದು, ನಿನ್ನೆ ಮಾಡಿದ್ದು ಮೊನ್ನೆ, ಅದು ಯಾವುದು ವಿಚಾರ ಮಾಡೋದಿಲ್ಲ ಮಗ. ಹಂಗೆ ಸುಮ್ಮನೆ ಹೆಂಡ್ತಿ ಕೊಟ್ಟದ್ದು ತಗೊಂಡೋಗೋದು, ಕೊಡೋದು, ತಿನ್ಸೋದು. ಈ ತರ ಮಾಡಿದಾಗ ಏನಾಗುತ್ತೆ, ಅದು ಪಿತೃದೋಷ ಅಂತಾರೆ. ಅದು ಪಿತೃ ಶಾಪ ಹಾಕಿದಂಗೆ. ಉಸುರಂತ ನಾವು ಸಾಯೋ ಟೈಮ್ನಲ್ಲಾದ್ರೂ ನನಗೆ ಒಂದು ತನ್ನ ಒಳ್ಳೇದು ಸಿಗೋದಲ್ಲಪ್ಪ, ನನ್ನ ಹೊಟ್ಟೆಯಲ್ಲಿ ಎಂಥ ಮಗ ಹುಟ್ಟುಬಿಟ್ಟನಪ್ಪ, ನನ್ನ ಮಗ ಇಂಥ ಮಗ ಹುಟ್ಟಬಾರ್ದಾಗಿತ್ತು ಅಂತ ಹೇಳಿ ಅವರೆಲ್ಲ ಉಸುರಂತ ಇದ್ದಾರೆ. ಆ ಉಸುರು ಅನ್ನೋದಕ್ಕೆ ಶಾಪ ಅಂತ. ಅವನು ಎಷ್ಟು ತಂದೆ ನೊಂದು ಬೆಂದು ಸತ್ತಿರ್ತಾನೆ, ಮಗನಿಗೆ ಅಷ್ಟು ನೊಂದು ಬೆಂದು ಜೀವನ ಮಾಡಕ್ಕೆ ಹಚ್ಚಿರ್ತಾನೆ. ಆಮೇಲೆ ಇವಾಗ ನೀವು ನಿಮ್ಮ ತಂದೆಗೆ ಈ ಥರ ಕಷ್ಟ ಕೊಟ್ಟಿರ್ತೀರ ಅನ್ಕೊಳ್ಳಿ, ಆಯ್ತಾ. ನಿಮ್ಗೆ ಮದುವೆ ಆಯ್ತು, ಮಕ್ಕಳಾಯ್ತು. ಇವಾಗ ಕಷ್ಟ ಕೊಟ್ಟಿರೋದು ನೀವು, ಆಯ್ತಾ, ಅನುಭವಿಸೋದು ನಿಮ್ಮ ಮಗನ. ಹೌದು, ಅದು ಹಂಗೆ. ಪಾಪ ಅವ್ನ ತಪ್ಪೇ ಇಲ್ಲ ಅಂದ್ರೆ ಅವ್ನು ಅನುಭವಿಸ್ಬೇಕಾ? ಅವನ ಹೊಟ್ಟೆಯಲ್ಲಿ ಹುಟ್ಟಿದಾನಲ್ಲ, ಮಗನ ಹೊಟ್ಟೆಯಲ್ಲೇ ಮಗ ಹುಟ್ಟಿದಾನಲ್ಲ, ಅದು ಅವ್ನ ಕೈಲಿ ಇಲ್ವಲ್ಲ ಇವ್ರ ಹೊಟ್ಟೆಲಿ ಹುಟ್ಟಬೇಕು ಅನ್ನೋದು. ಇಲ್ಲ ಹಾಗಲ್ಲ. ಪಿತೃದೋಷ ಅಂದ್ರೆ ಆ ಮನೆತನದಾಗೆ ಆ ಮಕ್ಕಳು ಹುಟ್ಟೋದೇ ಇಲ್ಲ ಅಂತ ಹೇಳಿದ. ಅದಕ್ಕೆ ನಾನು ನಿಮ್ಗೆ
ಸಂತಾನ ಪ್ರಾಪ್ತಿನೇ ಇಲ್ಲ. ಹ್ಮ್. ಈಗ ಯಾರು ತೊಂದರೆ ಕೊಟ್ಟಿರ್ತಾರೆ, ನಾನು ನಮ್ಮ ಅಪ್ಪನಿಗೆ ತೊಂದರೆ ಕೊಟ್ಟಿದ್ದಾನಲ್ಲ, ನನಗೆ ಲಾಸ್ಟ್ ಅದು, ನನಗೆ ಕೊನೆ ಅದು. ಮುಂದೆ ಸಂತಾನ ಪ್ರಾಪ್ತಿನೇ ಇಲ್ಲ ಮನೆಯಲ್ಲಿ, ಬರದೇ ಇಲ್ಲ. ಇನ್ನು ಮೊಮ್ಮಗನಿಗೆ ಹೆಂಗದು ಇದಾಗ್ತದೆ ಹೇಳಿ ಎಫೆಕ್ಟ್? ಹುಟ್ಟಿದ್ರೆ ತಾನೇ ಎಫೆಕ್ಟ್ ಆಗೋದು. ಸಂತಾನ ಯಾವ ಮನೆ ಸಂತಾನಹೀನತೆಯಿಂದ ಇದೆ ಅಂದ್ರೆ ಆ ಮನೆಯಲ್ಲಿ ಪಿತೃಶಾಪ ಪಿತೃದೋಷ ಇದೆ ಅಂತ ಲೆಕ್ಕ. ಪಕ್ಕ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಪಿತೃಶಾಪ ಪರಿಹಾರಾರ್ಥವಾಗಿ ಸಾಕಷ್ಟು ಪರಿಹಾರಗಳಿವೆ. ಇವಕ್ಕೆಲ್ಲ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕು. ಆಮೇಲೆ ಮಂತ್ರವಾದಿಗಳ ಕಡೆಯಿಂದ ತಾಂತ್ರಿಕವಾಗಿ ಯಜ್ಞಗಳನ್ನ ಮಾಡಿಸ್ಬೇಕು. ಪಿತೃಶಾಂತಿಗೆ ವೈದಿಕವಾಗಿ ಮಾಡಿಸಬಾರ್ದು. ಮೊದಲು ಹೋಗಿ ಸ್ನಾನ ಜಪ ತಪಾದಿಗಳನ್ನ ಮಾಡಿ ಪಿಂಡ ಶ್ರಾದ್ದ ಕರ್ಮಗಳನ್ನ ಮಾಡಿ ಮುಗಿಸಿ ತಮ್ಮ ಇಷ್ಟ ಗುರುವಿನ ಹತ್ರ ಹೋಗಿ ಅದಕ್ಕೆ ಮತ್ತೆ ಅಲ್ಲಿ ಮನೆಗೆ ಶಾಂತಿ ಹೋಮ ಹವನಾದಿಗಳನ್ನ ಮಾಡಿಸಿದಲ್ಲಿ ಮಾತ್ರ ಆ ದೋಷ ಪರಿಹಾರ ಆಗ್ತದೆ. ಆವಾಗ ಅವನಿಗೆ ಮತ್ತೆ ಸಂತಾನ ಪ್ರಾಪ್ತಿ ಆಗ್ಲಿಕ್ಕೆ ಶುರು ಮಾಡ್ತದೆ. ಆ ದೋಷ ಮತ್ತೆ ಹುಟ್ಟಿರ್ತಕ್ಕಂಥ ಮೊಮ್ಮಗನಿಗೆ ಇರೋದಿಲ್ಲ. ಹೀಗೆ ಅವಾಗ ನಿವಾರಣೆ ಆಗುತ್ತೆ. ನಿವಾರಣೆ ಆದ್ಮೇಲೆ ಮತ್ತೆ ಮಕ್ಕಳು ಹುಡ್ತಾರೆ, ಅವ್ರಿಗೆ ಅದು ದೋಷ ತಟ್ಟೋದಿಲ್ಲ. ಮತ್ತೆ ಆ ಮಕ್ಕಳೇನಾದ್ರೂ ನನಗೆ ತೊಂದರೆ ಕೊಟ್ರು ಅಂದ್ರೆ ಮತ್ತೆ ಅವ್ರಿಗೆ ಅದು ಪ್ರಾರಂಭ ಆಗ್ತದೆ. ಹೀಗೆ ಯಾವುದೇ ಜನ್ಮದಲ್ಲಿ ತೊಂದರೆ ಕೊಟ್ರೆ ಅವ್ರಿಗೆ ಕರ್ಮ ಪ್ರಾರಂಭ. ಹೌದೌದು, ಕರ್ಮ. ಇನ್ ಕೇಸ್ ಅಪ್ಪ ಅಮ್ಮ ಮಕ್ಳಿಗೆ ತೊಂದರೆ ಕೊಟ್ರೆ, ಅಪ್ಪ ಅಮ್ಮನೇ ಮಕ್ಳಿಗೆ ತೊಂದರೆ ಕೊಟ್ರೆ, ಇವಾಗ ಈ ಸೊಸೈಟಿಲಿ ಕಲಿಯುಗದಲ್ಲಿ ಆ ಥರದವರು ಇದ್ದಾರೆ ಆಯ್ತಾ. ಇವಾಗ ಅದನ್ನ ಯಾವ ತರ ದೋಷ ಅನ್ಬೋದು? ಅವು ಅನುಭವಿಸ್ಲೇಬೇಕು ಅದನ್ನ. ಅಪ್ಪ ಅಮ್ಮ ಅವ್ರ ಮಕ್ಕಳಿಗೆ ತೊಂದರೆ ಏನು ಕೊಡ್ತಾರಲ್ಲ, ಅದು ಅಪ್ಪ ಅಮ್ಮಗನಿಗೆ ಸಂಬಂಧ. ಅದು ಯಾವ ರೀತಿಯಿಂದ ತೊಂದರೆ ಕೊಡ್ತಾನಂದ್ರೆ, ಈಗ ಹೇಳ್ತೀನಿ, ನೀವು ಕರೆಕ್ಟಾಗಿ ಕೇಳಿದ್ರೆ ನನಗೆ ಸಂತೋಷ. ಇಂಥ ವಿಷಯ ಚರ್ಚೆಗಳು ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಾರೆ ಹೇಳಿ? ಅಪ್ಪ ಅಮ್ಮ ಮಕ್ಕಳಿಗೆ ಇವಾಗ ಕೆಲವೊಂದ್ಸತಿ ಇವಾಗ ಒಂದು ಅಪ್ಪ ಅಮ್ಮ ಚೆನ್ನಾಗಿ ಓದು, ಎಜುಕೇಷನ್ ಇದ್ದು, ಪ್ರಪಂಚ ಜ್ಞಾನ ಇತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕ ವ್ಯವಸ್ಥೆ ಕೊಟ್ಟು ಅವ್ರಿಗೊಂದು ರೀತಿ ನೀತಿಲಿ ಒಳ್ಳೆ ರೀತಿಲಿ ಸೊಸೈಟಿಲಿ ಹೆಂಗೆ ಬದುಕಬೇಕಪ್ಪ ಅಂತ ಹೇಳಿ ಹೇಳ್ಕೊಡ್ತಾರೆ. ಸಾಮಾನ್ಯವಾಗಿ ಈ ಎಲ್ಲೋ ಮುಗ್ಧರು, ಓದದೇ ಇರೋರು, ಎಜುಕೇಷನ್ ಇಲ್ಲದೆ ಇರೋರು, ಪ್ರಪಂಚ ಜ್ಞಾನ ಇಲ್ಲದೆ ಇರೋರು ಒಂದು ಬೇರೆ ರೀತಿಯಲ್ಲೇ ಮಕ್ಕಳನ್ನ ಬೆಳೆಸ್ಬಿಟ್ಟಿರ್ತಾರೆ. ಇವಾಗ ಮಕ್ಕಳನ್ನ ನಾವು ಬೆಳೆಸಿ ಮನೇಲಿ ಇಟ್ಕೊಳಕ್ಕಾಗಲ್ಲ, ಸೊಸೈಟಿಗೆ ಕೊಡಬೇಕು. ಮಕ್ಕಳಿಗೆ ನಾವು ಆಸ್ತಿ ಮಾಡಬಾರ್ದಂತೆ, ಆಸ್ತಿ ಥರ ಮಕ್ಕಳನ್ನ ಬೆಳೆಸ್ಬೇಕಂತ ಆಯ್ತಾ. ಆ ಥರ ಬೆಳೆಸಲಿಲ್ಲ ಅಂದರೆ ಇವಾಗ ಅವ್ನ ಮಗ ಬಂದು ಅವ್ರನ್ನೇ ಬ್ಲೇಮ್ ಮಾಡ್ತಾನೆ ಈಗ, ಅಲ್ವಾ? ಅದನ್ನ ನಾನು ತಪ್ಪು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತಂದೆ ತಾಯಿ ಜವಾಬ್ದಾರಿ, ಅದು ಮಕ್ಕಳನ್ನ ಬೆಳೆಸೋದು ಕೂಡ ಅವ್ರ ಜವಾಬ್ದಾರಿ. ಆ ಜವಾಬ್ದಾರಿಲಿ ಅವ್ರು ಎಡವಿದ್ರೆ ಅದು ಒಂದು ಕರ್ಮನೇ ಅಲ್ವಾ, ಅದು ಒಂದು ದೋಷನೇ ಅಲ್ವಾ. ಇದರಲ್ಲಿ ಆ ಮಗುದೊಂದು ತಪ್ಪಿಲ್ಲ. ಇಲ್ಲಿ ತಪ್ಪು ಯಾರ್ದು? ತಂದೆ ತಾಯಿ ತಪ್ಪು. ಕರೆಕ್ಟ್. ಆಸೆಗಳಿಂದ, ಆಕಾಂಕ್ಷೆಗಳಿಂದ ತಂದೆ ತಾಯಿಗೆ ವಯಸ್ಸಾಯ್ತು, ತಂದೆ ತಾಯಿ ನಮಗಿನ್ನೂ ಆಸ್ತಿ ಕೊಡ್ತಾ ಇಲ್ಲ ಅಂದಾಗ ಏನಾಗ್ತದಲ್ಲ, ಇದು ಪಿತೃದೋಷ ಅಂತ ಬರೋದಿಲ್ಲ. ಇದು ಬೇರೆ ಬೇರೆ ದೋಷಗಳು ಪ್ರಾರಂಭ ಆಗ್ತವೆ. ಅವರವರ ಕರ್ಮಗಳಿಗೆ ತಕ್ಕಂತೆ ದೋಷಗಳು ಬೇರೆ ಬೇರೆ. ಇದಕ್ಕೆ ಪಿತೃದೋಷ ಅನ್ನೋದಿಲ್ಲ. ಇದು ಪಿತೃದೋಷದಲ್ಲಿ ಬರೋದೇ ಇಲ್ಲ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಮಾಡಿದ್ದುಣ್ಣು ಮಹಾರಾಯ. ಅವ್ರ ಕರ್ಮ ತಿರ್ಗ ಅವ್ರಿಗೆ ರಿಟರ್ನ್ ಆಗುತ್ತೆ. ಅಂದ್ರೆ ಕರ್ಮ ಅನ್ನೋದು ತಂದೆ ತಾಯಿ ಆಗಿದ್ರು ಒಂದೇ, ಮಕ್ಕಳಾಗಿದ್ರು ಒಂದೇ, ಇನ್ನು ಯಾರೇ ಆಗಿದ್ರು ಒಂದೇ. ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದಕ್ಕೆ ಕೆಟ್ಟದ್ದು. ಅವ್ರವ್ರ ಕರ್ಮ ಅವ್ರವ್ರ ಬೆನ್ನ ಹಿಂದೆ. ಮಾರಲ್ ಆಫ್ ದ ಸ್ಟೋರಿ. ಸ್ಟೋರಿ.